me show you how I created this beautiful makeup look, and it's trending all over the internet. It's called Latina makeup look. I thought, why not me? All the beauty influencers, YouTubers are creating this crazy makeup look, and it's really too good, guys. I tried my best to create this beautiful look. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಹೇಗೆ ಈ ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತೀನಿ, ತೋರಿಸ್ತೀನಿ. ಬೇಸಿಕ್ ಸ್ಕಿನ್ ಪ್ರೆಪ್ ಎಲ್ಲ ಕಂಪ್ಲೀಟ್ ಆಗಿದೆ, ಲೈಕ್ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಆ್ಯಂಡ್ ಪ್ರೈಮರ್. ನಾನಿವಾಗ ಏನು ನನ್ನ ಡಾರ್ಕ್ ಸ್ಪಾಟ್ಸ್ ಇದೆ ಆ್ಯಂಡ್ ಅಂಡರ್ ಐ ಡಾರ್ಕ್ನೆಸ್ ಇದೆ, ಅದನ್ನ ಕಲರ್ ಕರೆಕ್ಟ್ ಮಾಡ್ತಾ ಇದ್ದೀನಿ. ಅದು ಕಲರ್ ಕರೆಕ್ಟರ್ ಮಾಡೋದು ಹೇಗೆ ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನ ಒಂದ್ಸಲ ಚೆಕ್ಔಟ್ ಮಾಡಿ ಆ ವಿಡಿಯೋನ. ಸೊ ನಿಮ್ಮದು ಒಂದು ಶೇಡ್ ಡಾರ್ಕರ್ ಶೇಡ್ ಇಲ್ಲ ಅಂದರೆ ನೀವು ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಕಲರ್ ಕರೆಕ್ಟ್ ಮಾಡ್ಕೋಬೋದು. ಸೊ ಒಂದ್ಸಲ ಕಲರ್ ಕರೆಕ್ಟರ್ ಆದಮೇಲೆ ನೆಕ್ಸ್ಟು ಡೈರೆಕ್ಟ್ಲಿ ನಾನು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಮೇಕಪ್ ಲುಕ್ಗೆ ನನ್ನ ಸ್ಕಿನ್ಗಿಂತ ಒಂದು ಸ್ಕಿನ್ ಟೋನ್ ಲೈಟರ್ ಫೌಂಡೇಶನ್ನ ನಾನು ಚೂಸ್ ಮಾಡಿದ್ದೀನಿ. ಆ್ಯಂಡ್ ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಅಪ್ಲೈ ಮಾಡಿ. ನೀವು ಜಾಸ್ತಿ ಅಪ್ಲೈ ಮಾಡಿದ್ರೆ ನಿಜವಾಗ್ಲೂ ಮೇಕಪ್ ಕೇಕಿ ಆಗುತ್ತೆ. ಆ್ಯಂಡ್ ಮೇಕಪ್ ಅಂತ ಬಂದಾಗ ಲೆಸ್ ಇಸ್ ಮೋರ್ ಅಂತಾರಲ್ಲ, ಆ ಥರ ನೀವು ಎಷ್ಟು ಕಮ್ಮಿ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಮೇಕಪ್ ಅಷ್ಟು ಚೆನ್ನಾಗಿ ಬರುತ್ತೆ. ಎಕ್ಸ್ಪೆಷಲಿ ನಿಮಗೆ ಕ್ರೀಸ್ ಲೈನ್ ಎಲ್ಲಿ ಜಾಸ್ತಿ ಬರುತ್ತೆ, ಲೈಕ್ ಅಂಡರ್ ಐ ಆಗಿರ್ಬೋದು, ಇಲ್ಲ ಲಿಪ್ ಸೈಡಲ್ಲಿ, ನೋಸ್ ಕಾರ್ನರಲ್ಲೆಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ನಾನು ಹೈಲೈಟ್ ಪಾಯಿಂಟ್ಸ್ ಏನಿದೆ ಅಲ್ಲೆಲ್ಲ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈ ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ಹೈಲೈಟ್ ಆ್ಯಂಡ್ ಕಾಂಟೋರಿಂಗ್ ಮೇಜರ್ ಪ್ರಿಯಾರಿಟಿ ಅಂತ ಹೇಳ್ಬೋದು. ಯಾಕಂದರೆ ಈ ಕಂಪ್ಲೀಟ್ ಮೇಕ್ ಓವರ್ ಒಂದು ಲುಕ್ ಏನಿದೆ ಅದು ನಿಂತಿರೋದೇ ಕಾಂಟೋರಿಂಗ್ ಆ್ಯಂಡ್ ಹೈಲೈಟಿಂಗ್ ಮೇಲೆ ಅಂತ ನನಗನ್ನಿಸ್ತು. ಸೊ ಅದೆಲ್ಲ ಅಪ್ಲೈ ಮಾಡಿದ್ಮೇಲೆ ಕ್ಲೀನಾಗಿ ಎಗೇನ್ ಬ್ಲೆಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಪೌಡರ್ ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲೆಲ್ಲ ಹೈಲೈಟ್ ಪಾಯಿಂಟ್ ಮಾಡಿದ್ದೆ ಅಲ್ಲಿ ಮಾತ್ರ, ಅದು ಬಿಟ್ಟು ಬೇರೆ ಎಲ್ಲೂ ನೀವು ಯಾವುದೇ ಕಾರಣಕ್ಕೂ ಪೌಡರ್ ಲಾಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ ಸ್ಟೆಪ್ಸು ಪೆಂಡಿಂಗ್ ಇದೆ, ಅದಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾನು ಏನು ಹೈಲೈಟ್ ಮಾಡ್ಕೊಂಡಿದ್ದೆ ಅಲ್ಲಿ ಮಾತ್ರ ಪೌಡರ್ ಲಾಕ್ ಮಾಡ್ಕೋತಾ ಇದ್ದೀನಿ. ರಿಮೈನಿಂಗ್ ಎಲ್ಲೂ ಸಹ ನಾನು ಪೌಡರ್ ಲಾಕ್ನ ಮಾಡ್ಕೋತಿಲ್ಲ. ನೆಕ್ಸ್ಟು ಬಂದು ನಾವು ಐ ಮೇಕಪ್ಪಿಗೆ ಹೋಗೋಣ. ಸೊ ನಾನು ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ಬ್ರೌನ್ ಕಲರಲ್ಲೇ ಐ ಮೇಕಪ್ ಮಾಡಿದ್ದೀನಿ. ಯಾಕಂದರೆ ಅದೇ ಅದಕ್ಕೆ ಕಾಂಪ್ಲಿಮೆಂಟ್ ಮಾಡೋದು. ಯಾವುದೇ ರೀತಿ ಡಾರ್ಕ್ ಶೇಡ್ಸ್ ಎಲ್ಲ ಅಲ್ಲ. ಐ ಮೇಕಪ್ ಆದಮೇಲೆ ನಂದು ಇನ್ನರ್ ಕಾರ್ನರ್ ಏನಿದೆ ಅಲ್ಲಿಗೆ ಸ್ವಲ್ಪ ಗೋಲ್ಡ್ ಆ್ಯಂಡ್ ಸಿಲ್ವರ್ ಶಿಮರ್ ಮಿಕ್ಸಲ್ಲಿ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಆ ಇನ್ನರ್ ಕಾರ್ನರ್ ಐ ಮಾತ್ರ, ಯಾಕಂದರೆ ಅದೇ ಹೈಲೈಟ್ ಆಗೋದು ನನ್ನ ಐ ಮೇಕಪ್ಪಲ್ಲಿ, ಅದರಿಂದಾಗಿ. ಸೊ ಈ ಒಂದು ಪರ್ಟಿಕ್ಯುಲರ್ ಲುಕ್ಕಿಗೆ ನೀವು ಏನು ಬ್ಲಷು, ಶಿಮರ್ ಈ ಥರ ಯಾವುದೇ ರೀತಿ ತುಂಬ ಏನು ಹೇಳ್ತಾರೆ ಶಿಮರಿ ಲುಕ್ಕು ಇಲ್ಲ ಗ್ಲಾಸಿ ಲುಕ್ ಎಲ್ಲ ಈ ಮೇಕಪ್ ಇಲ್ಲ. ಈ ಮೇಕಪ್ ಏನಿದೆ ಆಲ್ಮೋಸ್ಟ್ ನೀವು ನೋಡಿದ್ರೆ ಒಂದು ಮ್ಯಾಟ್ ಫಿನಿಶಿಂಗಲ್ಲಿ ಇದೆ. ಈ ಪರ್ಟಿಕ್ಯುಲರ್ ಏನು ಲಟ್ಟಿನ ಮೇಕಪ್ ಲುಕ್ ಅಂತಾರೆ ಅದು ಆಲ್ಮೋಸ್ಟ್ ಮ್ಯಾಟ್ ಫಿನಿಶಿಂಗಲ್ಲಿ ಕೊಟ್ಟು ಕೆಲವೊಂದು ಪಾರ್ಟ್ ಲೈಕ್ ನೋಸ್, ಇನ್ನರ್ ಐ ಕಾರ್ನರ್ ಆ ಥರ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನೆಲ್ಲೂ ಸಹ ಒಂದು ಗ್ಲಾಸಿ ಲುಕ್ನ ಫೇಸಲ್ಲಿ ಎಲ್ಲೂ ಮಾಡಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಮೇಜರ್ ಅಂತ ಬಂದರೆ ಇದರಲ್ಲಿ ಐಲೈನರ್. ಬಟ್ ನನಗೆ ಇದು ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ತು, ಬಿಕಾಸ್ ನಾನು ಈ ಥರ ಐ ಮೇಕಪ್ ಅನ್ನೋದಕ್ಕಿಂತ ಐಲೈನರ್ ನಾನು ಯಾವಾಗಲೂ ಈ ಥರ ಹಾಕಿರಲಿಲ್ಲ. ಒಂದು ಸಲ ಆ್ಯಕ್ಚುಲಿ ಮಾಡಿ ಸ್ವಲ್ಪ ಸರಿ ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ಮಾಡಿದ್ದೆ ನಾನು. ನೆಕ್ಸ್ಟು ಸ್ವಲ್ಪ ಬ್ರೌನ್ ಶೇಡ್ ತೊಗೊಂಡು ನಾನು ಲೋವರ್ ಐ ಲ್ಯಾಶಸ್ ಏನಿದೆ ಅಲ್ಲಿ ನಾನು ಎಡ್ಜಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಂಟೋರಿಂಗ್. ಇದು ಇಂಪಾರ್ಟೆಂಟ್. ನಾನು ಏನು ಹೇಳಿದೆ ಹೈಲೈಟಿಂಗ್ ಆ್ಯಂಡ್ ಕಾಂಟೋರಿಂಗ್ ಇದು ಮೇಜರ್ ಅಂತ ಹೇಳ್ಬೋದು. ನಾನು ಸ್ವಲ್ಪ ನೋಸ್ ಆ್ಯಂಡ್ ನಂದು ಚೀಕ್ ಹತ್ರ ನಾನು ಸ್ವಲ್ಪ ಕಾಂಟೋರಿಂಗ್ ಮಾಡಿಕೊಂಡು ಕ್ಲೀನಾಗಿ ಬ್ಲೆಂಡ್ ನಾನು ಅದು ಸಲ ಹೇಳ್ತೀನೋ ಬ್ಲೆಂಡು ತುಂಬ ಕ್ಲೀನಾಗಿ ಮಾಡ್ಕೋಬೇಕು. ಫಸ್ಟು ನಾನು ಕ್ಲೀನಾಗಿ ನನಗೆ ಯಾವ ಥರ ನಂದು ಫೇಸ್ ಶೇಪ್ನ ಚೇಂಜ್ ಮಾಡಬೇಕು ಆ ಲುಕ್ಕಿಗೆ ಮ್ಯಾಚ್ ಆಗೋ ಥರ, ಸೊ ಆ ಥರ ನಾನು ಕಾಂಟೋರಿಂಗ್ ಮಾಡಿಕೊಂಡು ಕ್ಲೀನಾಗಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬ್ಲೆಂಡೆಲ್ಲ ಆದಮೇಲೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನೋಸ್ ಕಾಂಟೋರಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮೇಕಪ್ಪಲ್ಲೂ ಶಾರ್ಪ್ ನೋಸ್ ಬೇಕು ಅಂದಾಗ ನೋಸ್ ಕಾಂಟೋರ್ ಮಾಡ್ತೀವಿ. ಸೊ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಪೌಡರ್ ಕಾಂಟೋರಿಂಗ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಹೈಲೈಟಾಗಿ ಕಾಣಬೇಕಂತ ನನಗೆ ಅನ್ನಿಸ್ತು. ಸೊ ಆ ಕಾರಣಕ್ಕೆ ಅದಾದಮೇಲೆ ನೆಕ್ಸ್ಟು ನಾನು ಪೌಡರ್ ತೊಗೊಂಡು ಆಲ್ ಓವರ್ ಮೈ ಫೇಸ್ ನಾನು ಪೌಡರ್ ಬೇಕ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಪೌಡರ್ ಅಪ್ಲೈ ಮಾಡಬೇಕಾದ್ರೂ ನಿಮ್ಮದು ಬ್ಯಾಕ್ ಹ್ಯಾಂಡಲ್ ಏನಿರುತ್ತೆ ಅಲ್ಲಿ ಸ್ವಲ್ಪ ಪೌಡರ್ನ ಟ್ಯಾಬ್ ಮಾಡಿ ನೆಕ್ಸ್ಟು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಪೌಡರ್ ಮೇಲೆ
ಬ್ರಷ್ ಹಾಕಿ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆಲ್ವೇಸ್ ಅದನ್ನ ನಿಮ್ಮ ಬ್ಯಾಕ್ ಹ್ಯಾಂಡಲ್ಲಿ ಸ್ವಲ್ಪ ಟ್ಯಾಪ್ ಮಾಡಿ ನೆಕ್ಸ್ಟು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ. ನೆಕ್ಸ್ಟು ನಾನು ಸ್ವಲ್ಪ ನೆಕ್ಕೂ ನನ್ನ ಫೇಸ್ಗೆ ಮ್ಯಾಚ್ ಆಗಲಿ, ಸ್ವಲ್ಪ ಲೈಟರ್ ಶೇಡ್ ಯೂಸ್ ಮಾಡಿದ್ರಿಂದ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಅಲ್ಲಿಗೂ ಸ್ವಲ್ಪ ನಾನು ಕಾಂಪ್ಯಾಕ್ಟ್ನ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ಮೇಜರ್ ಇಂಪಾರ್ಟೆಂಟ್ ಐಬ್ರೋ ಫಿಲ್ಲಿಂಗ್. ಸೊ ನಾನು ಏನು ಫೌಂಡೇಶನ್ ಎಲ್ಲ ಪೌಡರ್ ಇತ್ತೋ ಅದನ್ನೆಲ್ಲ ಡೆಸ್ಟ್ ಔಟ್ ಮಾಡಿ ನಾನು ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ. ಐಬ್ರೋ ಫಿಲ್ ಮಾಡಿದ್ಮೇಲೆ ಐ ಥಿಂಕ್ ಆ ಲುಕ್ಕೆ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಐಬ್ರೋ ಕೆಳಗಡೆ ಏನು ನಮಗೆ ಐಬ್ರೋ ಬೋನ್ ಇರುತ್ತೆ ಅಲ್ಲಿಗೆ ಸ್ವಲ್ಪ ನಾನು ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಗೋಲ್ಡನ್ ಎಗೇನ್ ಸಿಲ್ವರ್ ಶಿಮ್ಮರ್ನ ಮಿಕ್ಸ್ ಮಾಡಿಕೊಂಡು ನಾನು ನೋಸ್ಗೂ ಸ್ವಲ್ಪ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಕೆನ್ ಯು ಗೈಸ್ ಸಿ ದಟ್ ಗ್ಲೋ? ಆ್ಯಂಡ್ ಫೈನಲ್ ನಂದೆಲ್ಲ ಮೇಕಪ್ ಆದಮೇಲೆ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ ನಾನು ಮೇಕಪ್ ಏನು ಮಾಡಿದ್ದೀನಿ ಅದನ್ನ ಕಂಪ್ಲೀಟ್ ಲಾಕ್ ಮಾಡ್ಕೋತಾ ಇದ್ದೀನಿ. ಮೇಕಪ್ ಫಿಕ್ಸರ್ನ ಯೂಸ್ ಮಾಡಬೇಕಾದ್ರೆ ಮೇಕ್ ಶೋರ್ ದಟ್ ನೀವು ನಿಮ್ಮ ಫೇಸಿಗೆ ತುಂಬ ನಿಯರ್ ತಂದು ಅದನ್ನ ಸ್ಪ್ರೇ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ದೂರ ಡಿಸ್ಟೆನ್ಸಿಂದ ಮಾಡಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಫ್ಯಾನ್ ಎಲ್ಲೋ ಮಿನಿ ಫ್ಯಾನ್ ಇಟ್ಟಿದ್ದೆ ಅಂದ್ಬಿಟ್ಟು ನಂದು ಮೇಕಪ್ ಬಾಕ್ಸ್ ಇತ್ತು, ಸೊ ಅದರಲ್ಲೇ ಡ್ರೈ ಮಾಡಿಕೊಂಡೆ. ನೆಕ್ಸ್ಟು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಬ್ರೌನ್ ಕಲರ್ದು ADS ಲಿಪ್ ಲೈನರ್ ನಾನು ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟು ಆ ಲುಕ್ಕಿಗೆ ಮೇಜರಾಗಿ ಮ್ಯಾಚ್ ಆಗೋವಂಥ ಒಂದು ಬ್ರೌನ್ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಏನಿದೆ ಅದನ್ನ ನಾನು ರೆನೆ ಏನು ನಾನು ಮಿನಿ ಲಿಪ್ಸ್ಟಿಕ್ ಇತ್ತು ಅದರಲ್ಲೇ ಇತ್ತು, ಸೊ ಅದನ್ನ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈ ಪರ್ಟಿಕ್ಯುಲರ್ ಲುಕ್ಕಿಗೆ ಆ ಶೇಡ್ ಏನಿದೆ ಅದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ನಾಟ್ ಫೈನಲ್, ಇನ್ನು ನಾನು ಮಸ್ಕರ ಹಾಕಿ ಐಲ್ಯಾಶಸ್ ಅಪ್ಲೈ ಮಾಡಬೇಕು, ಬಟ್ ಕ್ವಿಕ್ಕಾಗಿ ಡ್ರೆಸ್ ಚೇಂಜ್ ಮಾಡಿ ಐಲ್ಯಾಶಸ್ ಹಾಕ್ಕೊಂಡು ಸಿಗ್ತೀನಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಕ್ಯಾನ್ ಯು ಗೈಸ್ ಸಿ? ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಟ್ ಟರ್ನ್ ಔಟ್ ರಿಯಲಿ ಟೂ ಗುಡ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಫಸ್ಟ್ ಟೈಮು ಈ ಥರ ಒಂದು ಡಿಫ್ರೆಂಟ್ ಲುಕ್ ನಾನು ಕ್ರಿಯೇಟ್ ಮಾಡಿದ್ರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ರೀತಿ ಲುಕ್ ಬೇಕಂತ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಪಿಂಗ್ ಮಾಡ್ಬೋದು. ನಾನು ಆದಷ್ಟು ಎಲ್ಲ ಲುಕ್ಕು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಒಂದು ಫಿಲ್ಟರಲ್ಲಿ ತೆಗ್ದಿದ್ದಂಥ ಮೇಕಪ್ ಲುಕ್.